ஏன்னா மனம் நெகிழ்ந்த நன்றி. ஒரு மிகப்பெரிய ஜாம்பவான், கலை உலகத்தோட பொக்கிஷம். ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನದ ಎಲ್ಲ ಕೈಕರ್ಯವನ್ನು ಕೂಡ ಅವರ ಪುತ್ರ ಚರಣ್ ನೆರವೇರಿಸಿಕೊಡ್ತಿದ್ದಾರೆ. ಅವರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ನೀವು ಒಂದಷ್ಟು ಎಲ್ಲ ಬೆಳವಣಿಗೆಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಜೊತೆ ಲೈವ್ ಅವರೊಟ್ಟಿಗೆ ಕೆಲಸ ಮಾಡಿದಂತಹ ಡ್ರಮ್ಮರ್ ಅರುಣ್ ಕುಮಾರ್ ಕೂಡ ಜಾಯಿನ್ ಆಗಿದ್ದಾರೆ. ಅರುಣ್, ಮಗದೊಂದು ವೇದಿಕೆ, ಈ ಕರೋನಾ ಎಲ್ಲ ಹೋದ್ಮೇಲೆ ಮತ್ತೆ ಕಾರ್ಯಕ್ರಮ ಬರಬೇಕು, ಆದರೆ ಈ ನಡುವೆ ಯಾವುದೋ ಕಲಾವಿದರಿಗೆ ಸಹಾಯ ಆಗಲಿ ಅಂತ SP ಬಾಲಸುಬ್ರಹ್ಮಣ್ಯಂ ಅವರು ಭಾಳ ಆಸೆ ಪಟ್ಟು ಹೋಗಿದ್ರು ಕಾರ್ಯಕ್ರಮಕ್ಕೆ. ನೋಡಿ, ಇಂಥ ಸಂದರ್ಭದಲ್ಲೂ ಕೂಡ ಕಲಾವಿದರು ಒಳ್ಳೇದಾಗುತ್ತೆ ಅಂದರೆ ಯಾವಾಗಲೂ ಮುಂದೆ ಇದ್ದೇ ಇರ್ತಾರಲ್ಲ SPB ಸರ್. ಅವ್ರದ್ದು ಅದೇ ಸರ್ ಮೇಯ್ನು ಇಂಟೆನ್ಷನ್ನು. ಅವ್ರ ಜೊತೆ ನುಡ್ಸೋರು ಎಲ್ಲರೂ ಚೆನ್ನಾಗಿರಬೇಕು. ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಎಲ್ಲರೂ ಚೆನ್ನಾಗಿರ್ಬೇಕು, ನುಡ್ಸೋರೆಲ್ಲ. ಅವ್ರದ್ದು ಅದೇ ಮೇಯ್ನ್ ಇಂಟೆನ್ಷನ್. ಎಲ್ಲರೂ ಚೆನ್ನಾಗಿರಬೇಕು, ನನ್ನ ಸರೌಂಡಿಂಗಲ್ಲಿ ಚೆನ್ನಾಗಿರಬೇಕು. ಯಾವಾಗಲೂ ನನಗೆ ಯಾವಾಗಲೂ ಈ ವರ್ಷ ನಾನು ನನ್ನ ಇಬ್ಬರು ಹೀರೋಗಳನ್ನ ಕಲ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ನನಗೆ ಇದ್ದಿದ್ದೇ ಇಬ್ಬರು ಹೀರೋ, ಒಂದು ನಮ್ಮ ತಂದೆ, ಒಂದು SPB ಸರ್. ಇದೇ ಮಾರ್ಚ್ 26 ನಮ್ಮ ತಂದೆನ ಕಳ್ಕೊಂಡೆ, ಈ ಸೆಪ್ಟೆಂಬರ್ 25 ಅವ್ರನ್ನ ಕಳ್ಕೊಂಡಿದ್ದೀನಿ. ಏನಂತಾರೆ, ಒಂಥರ ಒಂದು ಕ್ಲೂಲೆಸ್ ಇದು ಲೈಫು. ಇದೇನು ಅವ್ರು ನನಗೆ ಸರ್, ನಾನು ಒಬ್ಬ ಸಾಧಾರಣ ಡ್ರಮ್ಮರ್ ಸರ್. ಅವ್ರ ಜೊತೆ ಅವ್ರು ನನಗೆ ಫೋನ್ ಮಾಡಿ, ನೀನು ಆ ಡಾಕ್ಟ್ರಿಗೆ ತೋರಿಸಿದ್ಯಾ, ಈ ಡಾಕ್ಟ್ರ್ ನಂಬರ್ ತಗೋ, ನಮ್ಮ ತಾಯಿ ಸೀರಿಯಸ್ ಆಗಿದ್ದಾಗಲೂ ಅಷ್ಟೇ, ಈ ನಂಬರ್ ತಗೋ, ಆ ಡಾಕ್ಟ್ರಿಗೆ ಫೋನ್ ಮಾಡು, ಅಮೇರಿಕಾಯಿಂದ ಡಾಕ್ಟರ್ ನಿಂಗೆ ಫೋನ್ ಮಾಡ್ತಾರೆ. ಯಾಕೆ ಸರ್ ಬೇಕು ಅವ್ರಿಗೆ? ಯಾಕೆ ಬೇಕಿತ್ತು ಸರ್ಗೆ? ಅವರೇ ಹೀ ಸೋ ಬಿಸಿ ಇನ್ ಈಸ್ ಓನ್ ವರ್ಲ್ಡ್. ಬಿಕಾಸ್ ಅವ್ರಿಗೂ ಟ್ರಾವೆಲಿಂಗು ಎಷ್ಟಿತ್ತು ಅವ್ರಿಗೆ, ನಿಮಗೆ ಗೊತ್ತು. ಅವ್ರು ಡೇಟ್ ಸಿಗ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿತ್ತಲ್ವ ಸರ್. ಅಂಥ ವ್ಯಕ್ತಿ ಈ ಥರ ಒಂದು ತುಂಬ ಒಂದು ನೆನ್ಸ್ ನೋಡ್ಕೊಳ್ಳೋಕ್ಕೂ ಆಗಲ್ಲ ಸರ್. ಅಗ್ರೀಡ್ ಅರುಣ್, ಎಲ್ಲರಿಗೂ ಆ ನೆನಪುಗಳದ್ದು ತುಂಬ ಕಾಡ್ತಿರುತ್ತೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಟಿ ಸುಧಾರಾಣಿ ಅವರಿದ್ದಾರೆ. ಸುಧಾರಾಣಿ ಅವರೇ, ನಮಸ್ಕಾರ. ನಮಸ್ಕಾರ. ಭಗವಂತ ಏನು ಮೋಸ ಮಾಡಿಬಿಟ್ಟ ಅನ್ಸ್ಬಿಡುತ್ತಲ್ಲ ಒಂದು ಕ್ಷಣ. ಖಂಡಿತವಾಗ್ಲು ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಹಳ ಕಾಡ್ತಾರೆ ತುಂಬ. ಐ ಥಿಂಕ್ ಈ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಐ ಥಿಂಕ್ ಇಟ್ ವಿಲ್ ನೆವರ್ ಹೀಲ್. ಕೆಲವರು ನಮ್ಮನ್ನ ಬಿಟ್ಟು ಹೋದಾಗ ಅದು ಆ ನೋವು, ಆ ಸಂಕಟ, ಅವ್ರ ನೆನಪುಗಳು ಅದು ದಿನದಿಂದ ದಿನಕ್ಕೆ ಹೆಚ್ಚಾಗತ್ತೆ ಹೊರತು ಖಂಡಿತ ಕಮ್ಮಿ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ವಿಲ್ ಮಿಸ್ ದೆಮ್ ಸೋ ಮಚ್. ಎಲ್ಲರೂ ಹೇಳ್ಬೋದು ಅವ್ರ ಹಾಡ್ದಂತ ಹಾಡುಗಳಿದೆ, ಕೇಳ್ಬೋದು, ಅವ್ರು ಯಾವಾಗ್ಲೂ ನಮ್ ಜೊತೆ ಇರ್ತಾರೆ ಅಂತ. ಆದ್ರೆ ಅವರು ಈ ವಯಸ್ಸಲ್ಲೂ ಇನ್ನು ಎಷ್ಟು ಆಕ್ಟಿವ್ ಆಗಿದ್ರು, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಇನ್ನು. ಆಮೇಲೆ ಅವ್ರ ಜೀವನ ಶೈಲಿನೇ, ಅವರು ಒಂಥರ ಮಾದರಿಯಾಗಿ ನಡೆಸ್ತಾ ಇದ್ದಿದ್ದ ಅವರ ಆ ಜೀವನ ಶೈಲಿ, ಅದೆಲ್ಲ ನಮ್ಗೆ ಒಂಥರ ಮಾರ್ಗದರ್ಶನವಾಗಿತ್ತು. ಇಟ್ ವಾಸ್ ಮೋರ್ ಲೈಕ್ ಏನಂತಾರೆ, ಪ್ರತಿಯೊಬ್ಬರಿಗೂ ಅದರಿಂದ ಕಲಿಯುವಂಥದ್ದು ಎಷ್ಟೊಂದಿತ್ತು, ಅದೆಲ್ಲ ಮಿಸ್ ಮಾಡ್ಕೋತೀವಿ ಮೇಲೆ. ವೆರಿ ಟ್ರೂ. ನಾನೊಂದು ಪ್ರಶ್ನೆ ಕೇಳಬೇಕು ಸುಧಾರಣಿ ಅವರು ನಿಮಗೆ. ನೀವು ಸಿನಿಮಾ ರಂಗಕ್ಕೆ ಬರುವುದಕ್ಕೆ ಮುಂಚೆನೆ SPB ಅವರು ಆಗಲೇ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಷೆನಲ್ಲಿ ಸಾವಿರಾರು ಹಾಡುಗಳು ಮತ್ತು 4 ರಾಷ್ಟ್ರ ಪ್ರಶಸ್ತಿಗಳನ್ನು ಆಗಲೇ ತೆಗೆದುಕೊಂಡು ಬಿಟ್ಟಿದ್ರು ನೀವು ಬರೋದಕ್ಕೆ ಮುಂಚೆ. ಅದಾದ್ಮೇಲೆ ಮತ್ತೆ 2 ಪ್ರಶಸ್ತಿ ಬಂತು, ಅದು ಬೇರೆ ವಿಚಾರ. ಬಟ್ ಅಂತ ಒಬ್ಬ ಸ್ಟಾರ್ ಗಿರಿಯ ಒಬ್ಬ ಗಾಯಕ ನೀವು ಸಿಕ್ಕಿದ್ರು ಕೂಡ ಅಷ್ಟೊಂದು ಚೆನ್ನಾಗಿ ಮಾತಾಡಿಸ್ತಾರೆ ಹೊಸಬ್ರು ಸಿಕ್ಕರೆ ಅಂದರೆ. ಹೆಂಗೆ ಅವ್ರ ವ್ಯಕ್ತಿತ್ವ ಅಲ್ಲ ಸುಧಾರಣಿ ಅವರೇ? ಖಂಡಿತವಾಗ್ಲು ಅದೇ ಹೇಳದ್ನಲ್ಲ, ಹಿಂದೆ ಅವರು ಇಷ್ಟು ವರ್ಷಗಳು ಅಚೀವ್ ಮಾಡ್ಕೊಂಡ್ ಆಸ್ ಅ ಲೆಜೆಂಡರಿ ಸಿಂಗರ್ ಅದೊಂದ್ ಕಡೆ, ಆದ್ರೆ ಅವರ ವೈಯಕ್ತಿಕ ಅವ್ರ ಹ್ಯುಮೇನ್ನೆಸ್ ಅದರಿಂದ ಕಲಿಯೋದು ಬೇಕಾದಷ್ಟಿದೆ. ಮುಂದೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಹೇಗೆ ನಡ್ಕೋತಾ ಇದ್ರು, ಅವರೊಂದು ಸ್ವಲ್ಪ ಈಚೆಗೆ ಆಧ್ಯಾತ್ಮಿಕ ಅದ್ರ ಬಗ್ಗೆನೂ ಎಲ್ಲ ತುಂಬಾ ಮಾತಾಡೋರು. ಅದು ಅವರ ಮನೆಯೆಲ್ಲ ಕಂಚಿ ಪೀಠಕ್ಕೆ ಇದ್ ಮಾಡ್ಕೊಟ್ಟಿದ್ದು ಅಂತದೆಲ್ಲ ನೋಡಿದಾಗ ಜಸ್ಟ್ ಅವರು ನೇಚರ್ ಒಂದೇ ಅಲ್ಲ,
ಹೇಗೆ ನಮ್ಮ ಸಂಸ್ಕೃತಿನ ಉಳಿಸ್ಕೋಬೇಕು, ಎಷ್ಟೊಂದು ಪಾಠಗಳು ಕಲಿಯೋಂಥದ್ದಿತ್ತು. ಅದೆಲ್ಲಾನು ಐ ಥಿಂಕ್ ವಿಲ್ ಮಿಸ್ ಎವ್ರಿಥಿಂಗ್, ಎಲ್ಲಾನು. ಇಲ್ಲ, ಆ ಸಂಸ್ಕಾರ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ನೀವು ಇಷ್ಟೊಂದು ಮಾತಾಡ್ತಿರ್ಬೇಕಾದ್ರೆ ನಾನು ಜನಗಳಿಗೂ ಹೇಳ್ಬಿಡ್ತೀನಿ, ಸುಧಾರಣಿ ಮೇಡಮ್, ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಮಾತಾಡಿದಾಗಲೂ ಕೂಡ, ಅಥವಾ ನಿಮ್ಮ ಮಗಳು ಬಿಹೇವ್ ಮಾಡಿದ್ದು ಕೂಡ, ಅಫ್ಕೋರ್ಸ್ ಆಕೆ ಕೂಡ ಒಬ್ಬ ಅದ್ಭುತವಾದಂತಹ ಕಲಾವಿದೆ, ಐ ಡೂ ರಿಮೆಂಬರ್. ಆ ಸಂಸ್ಕಾರ ನೀವು ಅದನ್ನು ಅಳವಡಿಸ್ಕೋತೀರಾ ಮತ್ತು ಆ ಫ್ಯಾಮಿಲಿಲಿ ಅದೆಲ್ಲವನ್ನು ಕೂಡ ತರೋ ಪ್ರಯತ್ನ ಮಾಡ್ತೀರಿ ಅಂದಾಗ ಎಷ್ಟು ಮಟ್ಟಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಇವೆಲ್ಲ ಅಂತ ಅನ್ಸ್ಬಿಡುತ್ತೆ ಮೇಡಮ್. ಖಂಡಿತವಾಗ್ಲು, ಯಾಕೆಂದ್ರೆ ಈ ತರ ಹಿರಿಯರು ಇದ್ದಾಗ್ಲೇ ತಾನೆ. ಯಾಕೆಂದ್ರೆ ಈಗಿನ ಇವಾಗ ಅವರ ತಂದೆ ತಾಯಿಗಳಿಂದ ಕಲ್ತ್ರು, ಅವರು ಎಲ್ರಿಗೂ ಹೇಳ್ಕೊಟ್ರು. ಆತರ ಇದ್ರು ತಾನೆ ಇವಾಗ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ತಾನೆ ನೆಕ್ಸ್ಟ್ ಜನರೇಷನ್ಗೆ. ಇಲ್ಲಾಂದ್ರೆ ಏನು, ಬರೀ ವೆಸ್ಟರ್ನ್ ನೋಡ್ಕೊಂಡು ಏನಂತಾರೆ, ನಾ ಪದೇ ಪದೇ ಹೇಳ್ತಾ ಇರ್ತೀನಿ, ಬರೀ ವರ್ಕ್ ಫ್ರಮ್ ದ ವೆಸ್ಟ್ ವಿ ಆರ್ ಪಿಕಿಂಗ್ ಅಪ್. ಬರೀ ಅದನ್ನೇ ಕಲ್ಸ್ಕೊಂಡು ಅದೇ ಇವಾಗ ಲೈಫ್ ಆಗೋಗಿದೆ. ಇದು ಯಾವ್ದು ನಮ್ಮ ಸಂಸ್ಕೃತಿ ಆಗ್ಲಿ, ಅಥವಾ ಬರೀ ಸಂಸ್ಕೃತಿ ಅಲ್ಲ, ಒಂದು ಮನುಷ್ಯತ್ವ ಇರ್ಬೇಕು. ಎಲ್ರ ಬಾಯಲ್ಲೂ ಇವತ್ತು ಕೇಳ್ತಾ ಇದೀವಿ, ಅವರು ಅಷ್ಟು ದೊಡ್ಡ ಒಂದು ಲೆಜೆಂಡ್ ಆದ್ರೂನು ಎಲ್ರು ಹೇಗ್ ಮಾತಾಡ್ಸೋರು, ಒಬ್ರ ಜೊತೆ ಇಷ್ಟು ವರ್ಷ 54 ವರ್ಷ ಇಂಡಸ್ಟ್ರಿಲಿ ಒಬ್ರ ಜೊತೆನೂ ಅವ್ರಿಗೊಂದು ಮನಸ್ತಾಪ ಆಗ್ಲಿ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ, ಕೋಪ ಮಾಡ್ಕೊಂಡಿದ್ದಾಗ್ಲಿ ಯಾರ ಬಾಯಲ್ಲೂ ಕೇಳೇ ಇಲ್ಲ. ಅದನ್ನ ಹೇಗೆ ಆತರ ಕೆರಿಯರ್ ಅವ್ರು ಹೇಗೆ ಕಂಡಕ್ಟ್ ಮಾಡ್ಕೊಂಡು ಹೋದ್ರು, ದಿಸ್ ಇಸ್ ಆಲ್ ಬಿಗ್ ಲೆಸನ್ಸ್ ಟು ಬಿ ಲರ್ನ್ಡ್. ಮೇಡಮ್, ಇವತ್ತು ನ್ಯೂಸ್ 18 ನೋಡ್ತಿರೋ ಕೋಟ್ಯಾಂತರ ಜನಕ್ಕೆ ಹೇಳ್ಬಿಡ್ತೀನಿ, ಸುಧಾರಾಣಿ ಅವರು ಯಾಕೆ ಸ್ಪೆಷಲ್ ಇವತ್ತು ಮಾತಾಡೋದಕ್ಕೆ ಅಂತ ತಿಳಿಸ್ಬಿಡ್ತೀನಿ ನಾನು. ಸುಧಾರಾಣಿಯವರ ಸಹೋದರ ಮೇಡಮ್ ಮುರಳಿ ಅವ್ರನ್ನ ಈ ಕ್ಷಣಕ್ಕೂ ನೆನೆಸ್ಕೊಳ್ಳೋಕೆ ಬಯಸ್ತೀನಿ ಮೇಡಮ್. ನಾನು ಕೂಡ ಅವರಿಲ್ಲ, ಮಗದೊಬ್ಬ ದಿಗ್ಗಜ SP ಬಾಲಸುಬ್ರಹ್ಮಣ್ಯಂ ಕೂಡ ಇಲ್ಲ. ಅವರಿಬ್ಬರು ಕೂಡ ನಿಮ್ಮ ಲೈಫಿಂದ, ಅಂದರೆ ನೀವು ಇಷ್ಟಪಡುವಂಥ ಇಬ್ಬರು ಇಲ್ಲ. ಜೊತೆಗೆ ಭಾಳ ಗಮನಿಸಬೇಕಾದದ್ದು, ಮುರಳಿ ಅವರು ಅವರ ಮೆಂಟರ್ SPB ಅವರ ಹೆಸರಿನಲ್ಲಿ ಸ್ಟುಡಿಯೋ ಮಾಡಿದ್ದಾರೆ. ಅಲ್ಲಿ ದಿಗ್ಗಜರ ಫೋಟೋಗಳು ಮತ್ತು ಅವ್ರ ನೆನಪುಗಳು ಕಾಡ್ತಿರುತ್ತೆ. ಪ್ಲೀಸ್ ಮೇಡಮ್, ಶೇರ್ ವಿತ್ ಅಸ್, ನಮ್ಮ ಜೊತೆ ಮಾತಾಡಿ. ಅಂದ್ರೆ ನಮ್ಮಲ್ಲಿ ಎಲ್ರಿಗೂ ಚಿಕ್ಕ ವಯಸ್ಸಿಂದನೂ ಈ ಏನಂತಾರೆ ಕಲೆ ಬಗ್ಗೆ ತುಂಬಾ ಆಸಕ್ತಿ. ಅದು ನಮ್ಮ ತಾಯಿಯಿಂದ ಬಂದಿದ್ದು. ಸಿನಿಮಾ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅದೆಲ್ಲ. ಆಮೇಲೆ ಎಲ್ರಿಗೂ ತಿಳಿದಂಗೆ ಉದಯ್ ಶಂಕರ್ ಅವರು ರಿಲೇಟಿವ್ ಆಗಿರೋದ್ರಿಂದ ತುಂಬಾನೇ ಒಂದು ಹತ್ರದ ನಂಟಿತ್ತು ಸಿನಿಮಾ ಇದ್ರ ಬಗ್ಗೆ ಎಲ್ಲ. ಮುಂಚಿಂದನೂ SPB ಅವರಂದ್ರು ತುಂಬಾ ಹುಚ್ಚು. ಅಂಡ್ ಎಸ್ಪೆಷಲಿ ಮುರಳಿಗಂತೂ ನಾನು ಇನ್ಸ್ಟಾ ಅಕೌಂಟಲ್ಲಿ ಅದೇ ಹಾಕೊಂಡಿದ್ದೆ, ಅವರಿಬ್ರಿಗೂ ಆ ಏಜ್ ಡಿಫ್ರೆನ್ಸ್ ಇದ್ರೂನು ಅಷ್ಟು ಕ್ಲೋಸ್ ಫ್ರೆಂಡ್ಸ್, ತುಂಬಾನೇ ಹತ್ರದ ಒಡನಾಟ ಇತ್ತು. ಅಂಡ್ ಐ ವಾಸ್ ಅ ವೆರಿ ಬಿಗ್ ಫ್ಯಾನ್ ಆಫ್ SPB. ಅವರು ಒಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರ ರೆಕಾರ್ಡಿಂಗ್ಗೆ, ಹಂಸಲೇಖ ಅವ್ರ ರೆಕಾರ್ಡಿಂಗ್, ಅವ್ರು ಬರೀ ಎಲ್ಲ ಹಂಸಲೇಖ ಅವರ ಸಾಂಗ್ಸ್, ಅಂದ್ರೆ ರವಿಚಂದ್ರನ್ ಅವ್ರ ಸಿನಿಮಾ ಸಾಂಗ್ಸ್ ಗಳೆಲ್ಲ ರೆಕಾರ್ಡಿಂಗ್ ಇತ್ತು. ಇನ್ನು ಚಾಮುಂಡೇಶ್ವರಿ ಸ್ಟುಡಿಯೋ ಇದ್ದಾಗ ಅವತ್ತಿನ ದಿನ 9 ಹಾಡು ರೆಕಾರ್ಡ್ ಮಾಡಿದ್ರು. ಆ 9 ಹಾಡು ರೆಕಾರ್ಡ್ ಮಾಡುವಾಗ್ಲೂ ಅವ್ರದ್ದು ಎಷ್ಟು ಏನಂತಾರೆ, ಸೋ ಲಾರ್ಜ್ ಹಾರ್ಟೆಡ್. ಅವ್ರ ಸಿಂಗಿಂಗ್ ಆ ಕ್ಯೂಬಿಕಲ್ ಅಲ್ಲಿ ಹಿ ಅಲೌಡ್ ಮೀ ಟು ಸಿಟ್. ಯಾರಿಗೆ ಆಗ್ಲಿ ಹಿಂಸೆ ಆಗತ್ತೆ, ಅಷ್ಟೊತ್ತು ಅಲ್ಲಿ ಅವ್ರು ಹಾಡ್ತಾ ಇರೋದನ್ನ ನಾನು ಅಲ್ಲಿ ನಂಗೆ ಚೇರ್ ಹಾಕೊಟ್ರು, ಅಲ್ಲಿ ಕೂತ್ಕೊಂಡು ನನಗೆ ಮನಸ್ಸು ತೃಪ್ತಿ ಆಗೋಷ್ಟು ಅವತ್ತು ಅವ್ರನ್ನ ಏನಂತಾರೆ ಲೈವ್ ನೋಡಿದೆ. ಸೊ ಇದೆಲ್ಲ ಒಂಥರ ಮೆಮರೀಸ್ ಬರುತ್ತೆ. ಆಮೇಲೆ ಅವ್ರ ಜೊತೆ ಆಕ್ಟ್ ಮಾಡಿದೆ. ಅಂಡ್ ಅಂಡ್ ಅಫ್ಕೋರ್ಸ್ ಮುರಳಿ ಅವ್ರ ಹೆಸರಲ್ಲೇ ಸ್ಟುಡಿಯೋ ಮಾಡ್ದ. ಹೌದು, ಮುರಳಿ SPB ಸ್ಟುಡಿಯೋ ನೋಡಿದ್ದೀನಿ ನಾನು. ಅದರಲ್ಲಿ ಅಫ್ಕೋರ್ಸ್ ಭಾರತದ ಎಲ್ಲ ದಿಗ್ಗಜ ಸಂಗೀತ ಮತ್ತು ಹಾಡುಗಾರರು, ಗಾಯಕಿ ಮತ್ತು ಗಾಯಕರಿದ್ದಾರೆ. ಆದರೆ ಗಮನಿಸ್ಬಿದ್ದೇನು, SPB ಸರ್ ಮತ್ತು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರ ತುಂಬಾ ದೊಡ್ಡದಾಗಿದೆ, ಲೈಫ್ ಸೈಜ್ ಫೋಟೋ ಇದ್ದಂಗಿದೆ ಮೇಡಮ್ ಅದು. ಹೌದು, ನಮ್ಮ ಕುಟುಂಬಕ್ಕೆ ಅಪ್ಪಾಜಿ ಅವರೇ ಏನಂತಾರೆ ನಮ್ಗೆಲ್ಲ ದೇವ್ರು. ಯಾಕಂದ್ರೆ ಇವತ್ತು ನಾವು ಏನೇ ಈ ಸ್ಥಾನಕ್ಕೆ ಬಂದಿರೋದಕ್ಕೆ ಅವರೇ ಕಾರಣ. ನಾನಿರ್ಬೋದು ಅಥವಾ ಮುರಳಿ ಇರ್ಬೋದು, ಎವ್ರಿವನ್. ಯಾಕಂದ್ರೆ ಆ ಒಂದು ನಮಗ್ ಸಪೋರ್ಟ್ ಇತ್ತು ಇಲ್ಲ ಅನ್ನಲ್ಲ, ಆದ್ರೆ ಅಂತ ಒಂದು ದೊಡ್ಡ ಬ್ರೇಕ್ ಕೊಟ್ಟವ್ರೆ ಅವರು. ಅಂಡ್ ಮುರಳಿಗೆ SPB ಅವರು ಅಂದ್ರೆ ಏನಂತಾರೆ, ಅವರ ಗುರುಗಳು. ಹೌದು. ಸೊ ಅವ್ನ ಸ್ಟುಡಿಯೋಗೆ ಅವ್ರ ಹೆಸರಿಟ್ಟಿದ್ದ. ಅಂಡ್ ದೇ ಶೇರ್ಡ್ ಅ ವೆರಿ ಗುಡ್ ರಿಲೇಶನ್ಶಿಪ್. ಏನ್ ತುಂಬಾ ಶಾಕಿಂಗ್ ಅಂದ್ರೆ, ಮೊನ್ನೆ ಫೆಬ್ರವರಿನಲ್ಲಿ ಅವರೊಂದು ಪ್ರೋಗ್ರಾಮ್ ಮಾಡಿದಾಗ ಇಲ್ಲಿ ಚೌಡಯ್ಯದಲ್ಲಿ ಅವತ್ತು ಮೀಟ್ ಮಾಡಿದೆ. ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು, ಅಯ್ಯೋ ಮುರಳಿ ಹೋಗ್ಬಿಟ್ಟ, ನನ್ಗೆ ಆ ಟೈಮಲ್ಲಿ ನಾನು
ಇಂಡಿಯಾದಲ್ಲಿ ಇತ್ತಿಲ್ಲ, ನಂಗೆ ತುಂಬಾ ಬೇಜಾರಾಯ್ತು ಕೇಳಿ, ತುಂಬಾ ಎಲ್ಲ ವಿಚಾರಿಸ್ಕೊಂಡ್ರು. ನನ್ಗೆ ಐಮ್ ಸೋ ಶಾಕ್, ಒಂದೇ ವರ್ಷದಲ್ಲಿ ಹೌದು ಇಬ್ರು ಹೋಗ್ಬಿಟ್ರು. ಅದು ಇಟ್ಸ್ ವೆರಿ ಒಂಥರ ಟ್ರಾಮಟೈಸಿಂಗ್. ಬರೀ ಆ ಹೆಸರು ಮಾತ್ರ ಮುರಳೀಸ್ SPB ಸ್ಟುಡಿಯೋಸ್ ಆಡಿಯೋ ಅಂಡ್ ವಿಡಿಯೋ, ಡಿಜಿಟಲ್ ಆಡಿಯೋ ವಿಡಿಯೋ ಅನ್ನೋದು ಮಾತ್ರ ಕಣ್ಣು ಕಾಣಿದಾಗೆಲ್ಲ ಇಬ್ರು ನೆನಪಾಗ್ಬಿಡ್ತಾರೆ ಮೇಡಮ್ ನಿಮಗೆ. ಹೌದು ಹೌದು. ಆ ನೆನಪುಗಳು ಯಾವ ಹಾಡು ನಿಮಗೆ ಬಹಳ ಅಂದ್ರೆ ನಿಮಗೆ ತುಂಬಾ ಬೇಜಾರಾದಾಗ ಯಾವ ಹಾಡು ನೆನಪಾಗುತ್ತೆ ಮೇಡಮ್? ಪವಡಿಸು ಪರಮಾತ್ಮ. ಪವಡಿಸು ಪರಮಾತ್ಮ, ಬಾ ಶ್ರೀ ಅದು ವೆಂಕಟೇಶ್. ದಿನಕ್ಕೊಂದ್ಸತಿ ನಾನು ಕೇಳ್ತೀನಿ. ಅದೇನೋ ಗೊತ್ತಿಲ್ಲ, ಆ ಹಾಡನ್ ಮಾತ್ರ ದಿನಕ್ಕೊಂದ್ಸತಿ ನಾನು ಕೇಳ್ತೀನಿ. ತುಂಬಾ ಖುಷಿಯಾದಾಗ ಯಾವ ಹಾಡು ನೆನಪಾಗುತ್ತೆ ಮೇಡಮ್? ಐ ಥಿಂಕ್ ಏನ್ ಯಾವ್ದನ್ನ ಚೂಸ್ ಮಾಡ್ಕೊಳ್ಳೋದು, ಅಲ್ಲ ಎಷ್ಟು ಎಲ್ಲ ಹಾಡುಗಳು, ಎಷ್ಟು ಸಾವಿರಾರು ಹಾಡುಗಳಿದೆ. ಮತ್ತೆ ಮತ್ತೆ ನಿಮ್ಮನ್ನ ತುಂಬಾ ಕಾಡೋ ಹಾಡು ಯಾವುದು? ಐ ಥಿಂಕ್ ಪವಡಿಸು ಪರಮಾತ್ಮ ಆ ಹಾಡಿನ ತುಂಬಾ ಕಾಡುತ್ತೆ. ಈ ಕ್ಷಣ ನಂಗೆ ಹೆಂಗ ಅನಿಸ್ತಿದೆ ಅಂದ್ರೆ ಅವರದೇ ಹಾಡಿನ ಸಾಲ್ ನೆನಪಾಗ್ತಿದೆ, ಅದು ನಿಮಗೂ ಆ ಭಾವ ಕಾಡುತ್ತೆ ಅನ್ಸುತ್ತೆ. 101 ನೆನಪು ಎದೆಯಾಳದಿಂದ ಹಾಡಿದ್ಯಲ್ಲ ಮೇಡಮ್, ತುಟಿ ಮೇಲೆ ಬಂದಂತ ಮಾತೊಂದು ಒಂದು ಎದೆಯಲ್ಲಿ ಉಳಿದಿತ್ತು 301 ಅಂತಲ್ಲ? ನಿಜ. ಅವ್ರು ಇಷ್ಟು ಏನಂತಾರೆ, ಇದು ಈ ಕೋವಿಡ್ ಟೈಮಲ್ಲಿ, ಆ ಲಾಕ್ಡೌನ್ ಟೈಮಲ್ಲೂ ಎಷ್ಟೊಂದು ಹಾಡುಗಳನ್ನ ಹಾಡಿ ವಿಡಿಯೋಗಳು ಪೋಸ್ಟ್ ಮಾಡ್ತಾ ಇದ್ರು. ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಇಲ್ಲ, ಏನ್ ಹೌ ಇಸ್ ಇಟ್ ಪಾಸಿಬಲ್ ಅಂತ. ಎಸ್ಪೆಷಲಿ ಒಂದ್ ವಿಡಿಯೋದಲ್ಲಂತೂ ಆ ಒಂದು ಅವ್ರು ಹಾಡಿರೋಂತ ಒಂದು ಹಿಂದಿ ಹಾಡು, ಐ ಮೀನ್ ಅವ್ರ ಸ್ಟೇಜರ್ಗೆ ಯಾರು ಕೇಳಿರೋರು ಅವರೇ ಕರೆಕ್ಟ್ ಮಾಡ್ಕೊಂಡ್ರು, ಇಲ್ಲ ನಾನು ಇನ್ನೂ ಒಂದ್ಸತಿ ಹಾಡ್ತೀನಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವ್ರಿಗೆ ಸರಿ ಹೋಗ್ಲಿಲ್ಲ, ಅವ್ರು ಮಿಸ್ಟೇಕ್ ಮಾಡಿದ್ರು ಅಂತ ಅವ್ರಿಗೆ ಅನ್ನಿಸ್ತಾನೋ, ಆದ್ರೆ ಖಂಡಿತವಾಗ್ಲೂ ಕೇಳೋರು ಯಾರಿಗೂ ಅನ್ಸಲ್ಲ. ಅಂಡ್ ಅವ್ರು ಅಲ್ಲೇ ತೋರ್ಸತ್ತೆ ನೋಡಿ, ಅಷ್ಟು ಪೊಸಿಷನ್, ದೊಡ್ಡ ಪೊಸಿಷನ್ ರೀಚ್ ಆದ್ಮೇಲೂ, ಅಂಡ್ ಆಫ್ಟರ್ ಆಲ್ ಇಟ್ ವಾಸ್ ಫಾರ್ ಯಾವ್ದೋ ಒಂದು ವಿಡಿಯೋಗೋಸ್ಕರ, ಆದ್ರೂನು ಅಲ್ಲಿ ತಪ್ಪು ಮಾಡಬಾರ್ದು ಅಂತ ಅವ್ರು ಮತ್ತೆ ಕರೆಕ್ಟ್ ಮಾಡ್ಕೊಂಡು ಹಾಡಿದ್ದಾರೆ. ಎಷ್ಟು ವಿ ಶುಡ್ ಲರ್ನ್ ಫ್ರಮ್ ದೀಸ್ ಎಕ್ಸ್ಪೀರಿಯನ್ಸಸ್. ಮಗಳೇನಂದ್ರು ಮೇಡಮ್? ಏನಂತಾಳೆ, ಐ ಮೀನ್ ಇಟ್ಸ್ ಆಕ್ಚುಲಿ ನಿನ್ನೆಯಿಂದ ತುಂಬಾನೇ ಒಂಥರ ಡಿಪ್ರೆಸಿಂಗ್ ಆಗಿದೆ. ದಿಸ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಬೀಯಿಂಗ್ ಎ ಮ್ಯೂಸಿಕ್ ಪರ್ಸನ್ ಮತ್ತು ಡ್ಯಾನ್ಸರ್, ಅವರು ಕೂಡ ಅಫ್ಕೋರ್ಸ್ SPB ಅವರ ಈ ಅಗಲಿಕೆ ಅವ್ರಿಗೂ ಬಹಳ ಬೇಜಾರಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಅವಳು ಮೀಟ್ ಮಾಡಕ್ ಆಗ್ಲಿಲ್ಲ. ಐ ವಿಶ್ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಎಸ್ ಮೇಡಮ್, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತಾಡಿದ